Welcome you all for this session. This is the session 4. It is about project management, a profession, project manager and his role, project consultant. It is related to the second semester, fourth session with respect to the project management skills. Today's will be project management, a profession, project manager and his role, project consultant. Okay, what is project management a profession? ಅಂದರೆ ಇದನ್ನೇ ಒಂದು ಉದ್ಯೋಗವಾಗಿ ಪ್ರೊಫೆಷನ್ ಆಗಿ ತಗೊಂಡ್ರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಏನು? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಹ್ಯಾಸ್ ಬೀನ್ ಅವಾರ್ಡ್ ಆಸ್ ಎ ಡಿಸ್ಟಿಂಕ್ಟ್ ಫೀಲ್ಡ್. ಇದೇ ಒಂದು ಸಪ್ರೇಟ್ ಫೀಲ್ಡ್ ಆಗಿ ಉದ್ಯೋಗವನ್ನು ಸೃಷ್ಟಿಸಿದೆ. ಸರ್ಟಿಫೈಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಥವಾ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ಸ್ ಆರ್ ರಿಕ್ವೈರ್ಡ್ ಟು ಮೇಜರ್ ಆ್ಯಂಡ್ ಎಕ್ಸಿಕ್ಯೂಟಿವ್ ವರ್ಲ್ಡ್ ಲೆವೆಲ್ ಪ್ರಾಜೆಕ್ಟ್. ಈಗ ವರ್ಲ್ಡ್ ಲೆವೆಲ್ ಪ್ರಾಜೆಕ್ಟ್ ಅಂದರೆ ಉದಾಹರಣೆಗೆ ಗೂಗಲ್ ಇಸ್ ಒಂದು ಕಂಪನಿ ಆದರೆ ಅದರಲ್ಲಿ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅಥವಾ ಇಫ್ ಇಟ್ ಈಸ್ ಗೂಗಲ್ ಇಸ್ ಪ್ರಾಜೆಕ್ಟ್, ಅದನ್ನು ಮ್ಯಾನೇಜ್ ಮಾಡೋಕ್ಕೆ ವೆಲ್ ಟ್ರೈನ್ಡ್ ಎಕ್ಸಿಕ್ಯೂಟಿವ್ಸ್ ಬೇಕಾಗುತ್ತೆ ಪ್ರಾಜೆಕ್ಟ್. ಈಗ ಇಂಟೆಲ್ ಇಸ್ ಕಂಪ್ನಿ ಅಥವಾ ಸ್ಯಾಮ್ಸಂಗ್ ಇಸ್ ಕಂಪ್ನಿ, ಅದೇ ರೀತಿ MI ಇಸ್ ಕಂಪ್ನಿ, HP ಅಥವಾ ಡೆಲ್ ಇಸ್ ಕಂಪ್ನಿ. ಈಚ್ ಕಂಪ್ನಿ ಅಂದರೆ ವರ್ಲ್ಡ್ ಲೆವೆಲ್ ಕಂಪ್ನಿನಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅವರು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರುವಂಥವರು, ಸೊ ದೇ ನೀಡ್ ವೆರಿ ಎಫಿಷಿಯೆಂಟ್ ಥಿಂಕರ್ ಆಗಿರಬೇಕು, ನಾಲೆಡ್ಜ್ ಇರಬೇಕು ಅವ್ರಿಗೆ, ಮತ್ತು ಹೊಸತನವನ್ನು ಸೃಷ್ಟಿ ಮಾಡುವಂಥವ್ರು ಆಗಿರಬೇಕು, ನಾವೆಲ್ಟಿ. ಓಕೆ, ಸ್ಟಾರ್ಟ್ ಅಗೇನ್. ಹೊಸತನವನ್ನು ಸೃಷ್ಟಿ ಮಾಡುವಂಥವ್ರು, ಸೊ ಹೊಸದಾಗಿ ಥಿಂಕ್ ಮಾಡುವಂಥವ್ರು, ಆ ಕೆಪ್ಯಾಸಿಟಿ ಇರುವಂಥವ್ರಿಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಸಾಧ್ಯತೆ ಇದೆ. ಓಕೆ, ಇನ್ನೊಮ್ಮೆ ಹೇಳ್ತೀನಿ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಒಂದು ಹೊಸ ವಿಷಯವಾಗಿ ಉದ್ಭವ ಆಗಿದೆ ಅಥವಾ ಉದಯ ಆಯಿತು. ಮತ್ತು ಸರ್ಟಿಫೈಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್ಸ್ಗೆ ತುಂಬ ಕಂಪನಿಗಳಿಗೆ ರಿಕ್ವೈರ್ಮೆಂಟ್ ಇರುತ್ತೆ, ಮತ್ತು ಅವರು ಹೊಸತನದಿಂದ ಥಿಂಕ್ ಮಾಡಬೇಕಾಗುತ್ತೆ. ಜೊತೆಗೆ ಸೊ ನೆಕ್ಸ್ಟು ನಾವೆಲ್ಟಿ ಅಂದರೆ ಹೊಸತನ. ಮತ್ತು ದಿಸ್ ರಿಕ್ವೈರ್ಸ್ ದ ಪ್ರೊಫೆಷನಲ್ ಅಪ್ರೋಚ್ ಇನ್ ಕನ್ವಿನ್ಸಿಂಗ್, ಇಂಪ್ಲಿಮೆಂಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ದ ಪ್ರಾಜೆಕ್ಟ್. ಯಾವುದೋ ಒಂದು ಪ್ರಾಜೆಕ್ಟನ್ನು, ಈಗ ಉದಾಹರಣೆಗೆ ನಿನ್ನೆ ಕ್ಲಾಸಲ್ಲಿ ಹೇಳಿದೆ, ಬ್ರಿಡ್ಜನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು, ಅಥವಾ ಒಂದು ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮಾಡಬೇಕು, ಅಥವಾ 1 ಕಿಲೋಮೀಟ್ರು ಅಥವಾ ಒಂದು 10 ಕಿಲೋಮೀಟರ್ದು ರಿಂಗ್ ರೋಡ್ ಕನ್ಸ್ಟ್ರಕ್ಷನ್ ಮಾಡಬೇಕಾದಾಗ, ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಮಸ್ಟ್ ಬಿ ಏಬಲ್ ಟು ಕನ್ವಿನ್ಸ್ and also committed to the work and control over the project and also implement that project. Hence the project management requires the sound expertise and expose ಅಂದರೆ ಬೇರೆಗಳನ್ನು ತೊಂದರೆಗಳನ್ನು ಅನುಭವಿಸಿರುವಂತಹ ತೊಂದರೆಗಳು ಅಂದರೆ, ಸೊ he has to face the so much of risk handling capabilities ಅಂತ ಹೇಳ್ಬೋದು. ಅಂದರೆ ಪ್ರಾಜೆಕ್ಟ್ ಆ್ಯಸ್ ಎ ಪ್ರೊಫೆಷನನ್ನು ತೊಗೊಂಡ್ರೆ, ಅಂದರೆ ನಾನು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಬೇಕಂತ ಅಂದರೆ ರಿಸ್ಕನ್ನು ತಗೊಳ್ಳುವಂಥ ಕೆಪ್ಯಾಸಿಟಿಗಳು ಅಥವಾ ಬೇರೆ ಬೇರೆ ಆಯಾಮದಲ್ಲಿ ಕೆಲಸ ಮಾಡಿರುವಂತಹ, ನಿರ್ವಹಣೆ ಮಾಡಿರುವಂತಹ ಎಕ್ಸ್ಪೀರಿಯನ್ಸ್, ಅನುಭವ ಇರಬೇಕು. ಒನ್ ಶುಡ್ ಏಬಲ್ ಟು ಗೆಟ್ ದಿಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆ್ಯಸ್ ಎ ಪ್ರೊಫೆಷನ್, ದೆನ್ he or she should be able to take the risk and he has to expose to so many risk handling situations, and also he has to able to convince and also sound in the knowledge with respect to that project. ಆ ಪ್ರಾಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಅವರಿಗೆ ಬಹಳ ಅನುಭವ ಮತ್ತು ವಿಶ್ವಾಸ, ಹಾಗೂ ಆ ರೀತಿಯಾದಂಥ ಪ್ರಾಜೆಕ್ಟ್ಗಳನ್ನು ತುಂಬ ಮಾಡಿದರೆ ಅವ್ರಿಗೆ ಈಸಿ ಆಗುತ್ತೆ. ಪ್ರಾಜೆಕ್ಟ್ ಆ್ಯಸ್ ಎ ಪ್ರೊಫೆಷನ್ ಅಂತ ಹೇಳಿದ್ದಾರೆ. ಈಗ ಉದಾಹರಣೆಗೆ ತುಂಬ ವಿದ್ಯಾರ್ಥಿಗಳು ದೇ ವಾಂಟ್ ಟು ಸ್ಟಾರ್ಟ್ ದೇರ್ ಓನ್ ಎಂಟರ್ಪ್ರೈನರ್ಶಿಪ್, ಅವ್ರದ್ದೇ ಆದಂತಹ ಕಂಪನಿಗಳಿರ್ಬೋದು, ಅವ್ರದ್ದೇ ಆದಂತಹ ಇಂಡಸ್ಟ್ರಿಗಳನ್ನು ಶುರು ಮಾಡಬೇಕು ಅಂತ ಅಂದಾಗ ಅವ್ರಿಗೆ ಇದು ಮ್ಯಾಂಡೇಟ್ರಿ ಆಗುತ್ತೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇಸ್ ಬಿಕಮ್ ಎ ಮ್ಯಾಂಡೇಟ್ರಿ ದೋಸ್ ಹು ವಾಂಟ್ ಟು ಸ್ಟಾರ್ಟ್ ದೇರ್ ಓನ್ ಕಂಪನಿ, ದೇರ್ ಓನ್ ಇಂಡಸ್ಟ್ರಿ, ದೇರ್ ಓನ್ ಸ್ಟಾರ್ಟಪ್ಸ್ ಆರ್ ದೇರ್ ಓನ್ ಎಂಟರ್ಪ್ರೈಸಸ್. ಓಕೆ, ಆ್ಯಸ್ ಎ ಪ್ರೊಫೆಷನ್, ಇಫ್ ಯು ಥಿಂಕ್ project management as a profession, then you should able to know the risk and have the experience at the different situations. So now,
So what do you mean by a project management manager, or what is his role in the case of project manager? A person who has overall control of the project and shoulder responsibility for its execution and performance. ಒಬ್ಬ ವ್ಯಕ್ತಿ he or she ಅವನು ಅಥವಾ ಅವಳು they have to have the responsibility, take the responsibility to handle and execute and perform the project. ಆ ಪ್ರಾಜೆಕ್ಟ್ ಎಲ್ಲ ಓವರಾಲ್ ಕಂಟ್ರೋಲು ಅವರ ಶೋಲ್ಡರ್ಸ್ ಮೇಲೆ, ಅವರ ಭುಜದ ಮೇಲೆ ಇರುತ್ತೆ ಅಂದರೆ ಒಬ್ಬ ವ್ಯಕ್ತಿ ಈಗ ಒಂದು ಇಂಡಸ್ಟ್ರಿನ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ, ಇಂಡಸ್ಟ್ರಿ ಮ್ಯಾನೇಜರ್ ಅಂತ ಅಂದರೆ ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ ಅವ್ರಿಗೆ ಗೊತ್ತಿರಬೇಕು ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ. ಒಂದು ಕಾಲೇಜ್ ಅಂತ ಅಂದರೆ ಪ್ರಾಂಶುಪಾಲರಿಗೆ ಪ್ರತಿಯೊಂದು ಕಾಲೇಜಿನ ಆಗು ಹೋಗುಗಳು ಗೊತ್ತಿರಬೇಕು. ಒಬ್ಬರು HOD ಅಂತ ಅಂದಾಗ ಆ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳು ಗೊತ್ತಿರಬೇಕು. ಒಬ್ಬ ಲೆಕ್ಚರರ್ ಅಂತ ಅಂದರೆ ಆ ಸೆಷನ್ನಿಗೆ ಆ ಎಲ್ಲ ವಿದ್ಯಾರ್ಥಿಗಳ ಭಾವನೆಗಳು ಗೊತ್ತಿರಬೇಕು. ಯಾರಿಗಾದರೂ ಹುಷಾರಿಲ್ಲ ಅಂದರೆ ಅವರನ್ನು ಕೇರ್ ಮೀನ್ಸ್ ಅವರು ಈ ಕ್ಲಾಸ್ ನೀನು ರಜೆ ತಗೋ, ಅಥವಾ ಅವರ ಮುಖಭಾವನೆಯಲ್ಲಿ ಯಾಕೆ ಸುಸ್ತಾಗಿದೆಯಾ, ಯಾಕೆ ನಿನ್ನೆ ಕ್ಲಾಸ್ ಬಂದಿರಲಿಲ್ಲ, ಈ ರೀತಿ ಎಲ್ಲ ಅನಾಲಿಸಿಸ್ ಮಾಡುವಂತಹ ಜವಾಬ್ದಾರಿಗಳನ್ನು ಒಬ್ಬರು ಮೇಷ್ಟ್ರು ತಗೋಬೇಕಾಗತ್ತೆ. ಅದೇ ರೀತಿ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿಗಳು, ಸೊ ಇಫ್ ಯು ಥಿಂಕ್ ಯು ಆರ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಫಾರ್ ದಿಸ್ ಸೆಮಿಸ್ಟರ್ ಅಂತ ಅಂದ್ಕೊಂಡ್ರೆ ವಾಟ್ ಈಸ್ ಯುವರ್ ಆಬ್ಜೆಕ್ಟಿವ್ಸ್, ನಿನ್ನ ಗೋಲ್ ಏನಿರುತ್ತೆ, ಈ ಸೆಮಿಸ್ಟ್ರು ಒಳ್ಳೆ ಸ್ಕೋರ್ ಮಾಡಬೇಕು ಅಂತ. ಸೊ ಆ ರೀತಿ ಯಾವ ರೀತಿ ನೀವು ಪ್ಲ್ಯಾನ್ ಮಾಡಿ ನೀವು ಎಕ್ಸಿಕ್ಯೂಟ್ ಮಾಡ್ತೀರೋ ಅದೇ ರೀತಿ ನಿಮಗೆ ಸ್ಕೋರ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಓಕೆ, ವಾಟ್ ಆರ್ ದ ರೋಲ್ಸ್ ಆಫ್ ದ ಪ್ರಾಜೆಕ್ಟ್ ಮ್ಯಾನೇಜರ್? ರೋಲ್ ಅಂತ ಅಂದಾಗ ಸೊ ಹಿ ಆರ್ ಶಿ ಥ್ರೂಔಟ್ಲಿ ಇನ್ವಾಲ್ವ್ಡ್ ಇನ್ ದ ಪ್ರಾಜೆಕ್ಟ್, ಅಂದರೆ ಕಂಪ್ಲೀಟ್ ಪ್ರಾಜೆಕ್ಟ್ ಪೀರಿಯಡಲ್ಲಿ A to Z ಅಥವಾ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ಸಂಪೂರ್ಣವಾಗಿ ಪ್ರಾಜೆಕ್ಟ್ ಮ್ಯಾನೇಜರ್ ಅದರಲ್ಲಿ ಇನ್ವಾಲ್ವ್ ಆಗಿರಬೇಕಾಗುತ್ತೆ. ಉದಾಹರಣೆಗೆ ಪ್ಲಾನಿಂಗ್ ದ ವರ್ಕ್ ಆ್ಯಂಡ್ ಮಾನಿಟರಿಂಗ್. ಸೊ ಇದೊಂದು ವಿಭಾಗ, ಅಂದರೆ ಬಿಗಿನಿಂಗ್ ಸ್ಟೇಜಲ್ಲಿ ಪ್ಲಾನಿಂಗ್ ಇರುತ್ತೆ. ಆ ಪ್ರಾಜೆಕ್ಟು ಯಾವ ರೀತಿ ಇರಬೇಕು, ಯಾವ ರೀತಿ ಎಕ್ಸಿಕ್ಯೂಟ್ ಆಗಬೇಕು, ಆ ರೀತಿ ಪ್ಲ್ಯಾನ್ ಮಾಡ್ಬೋದು. ಪ್ಲ್ಯಾನ್ ಮಾಡಬೇಕಾದ್ರೆ ಪ್ರಾಜೆಕ್ಟ್ ಮ್ಯಾನೇಜರ್ ಇನ್ವಾಲ್ವ್ ಆಗಿರಬೇಕಾಗತ್ತೆ. ಎವ್ರಿ ಸ್ಟೇಜಲ್ಲಿ ಅದನ್ನು ಮಾನಿಟ್ರ್ ಮಾಡಬೇಕಾದ್ರೂ ಸಹ ಪ್ರಾಜೆಕ್ಟ್ ಮ್ಯಾನೇಜರ್ ಇರಬೇಕಾಗತ್ತೆ. ಮತ್ತು ಸೊ ಪ್ರತಿಯೊಂದು ವಿಭಾಗದಲ್ಲಿ ಹೆಡ್ಸ್ ಅಂತ ಇದ್ದಾಗ ಸೊ ಹಿ ಹ್ಯಾಸ್ ಟು ಗಿವ್ ದ ಡೈರೆಕ್ಷನ್ ಟು ದ ಲೀಡಿಂಗ್ ದ ಪಾರ್ಟಿಸಿಪೆಂಟ್ಸ್. ಯಾರೆಲ್ಲ ಆ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂತ ಎಲ್ಲರಿಗೂ ಸಹ ಪ್ರಾಜೆಕ್ಟ್ ಮ್ಯಾನೇಜರು ಗೈಡ್ ಮಾಡಬೇಕಾಗುತ್ತೆ, ಡೈರೆಕ್ಷನ್ ಕೊಡಬೇಕಾಗತ್ತೆ. ಸೊ ಉದಾಹರಣೆಗೆ ಡೈರೆಕ್ಟರ್ ಅಂತ ತಗೊಂಡ್ರೆ ಫಿಲಮ್ ಡೈರೆಕ್ಟರ್, he has to give the direction to the actors, and also he has to give the information to the scene decorators and the speakers, audio, mimic persons, ಆ ರೀತಿ ಎಲ್ಲ ಇರುತ್ತೆ. ಅಂದರೆ ದ ಡೈರೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಸ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಶುಡ್ ಬಿ ಏಬಲ್ ಟು ಡೂ ದ ಡೈರೆಕ್ಷನ್. he has to give the direction to all the employees, or directly or indirectly he has to give the directions, and also lead those problems. ಅಥವಾ ಏನಾದ್ರು ಸಮಸ್ಯೆಗಳು ಬಂದಾಗ ಮುತುವರ್ಜಿ ವಹಿಸಿ ಅದನ್ನು ಸಾಲ್ವ್ ಮಾಡಬೇಕಾಗತ್ತೆ. he or she should seek to reach the project goal in time, cost, quality, condorium. ಸೊ ಅಂದರೆ ಕಾಸ್ಟು ಮತ್ತು ಕ್ವಾಲಿಟಿನ ಕಾಂಪ್ರಮೈಸ್, ಟೈಮು, ಕಾಸ್ಟು, ಕ್ವಾಲಿಟಿ ಕಾಂಪ್ರಮೈಸ್ ಆಗ್ದಲೇ ಸೊ ನಮಗೆ ಬೇಕಾದಂಥ ಗೋಲನ್ನು ರೀಚ್ ಮಾಡೋ ಕೆಪಾಸಿಟಿ ಇರಬೇಕು. ಯಾರಿಗೆ? ಪ್ರಾಜೆಕ್ಟ್ ಮ್ಯಾನೇಜರ್ಗೆ. ಸೊ ಇನ್ನೇನಿರಬೇಕು ಅಂದರೆ ಸೊ ಫ್ಲೆಕ್ಸಿಬಲ್, ಅಡಾಪ್ಟಬಲ್ ಟು ಸರ್ಟೈನ್ ಸರ್ಕಮ್ಸ್ಟೆನ್ಸಸ್. ಈಗ ಯಾರೋ ಒಂದು ಮೀಟಿಂಗ್ ನಡೀತಾ ಇರುತ್ತೆ, ಮಧ್ಯದಲ್ಲಿ ಯಾರೋ ಹೋಗ್ತಾರೆ, ಅಲೋ ಮಾಡಬೇಕೋ ಬೇಡವೋ, ಸೊ ಅಡಾಪ್ಟಬಿಲಿಟಿ ಅಥವಾ ಸೊ ಕೆಲವೊಂದು ವಿಚಾರಗಳನ್ನು ಅವ್ರಿಗೆ ಹೇಳ್ಬೇಕಾಗಿರುತ್ತೆ, ಕನ್ವಿನ್ಸ್ ಮಾಡಬೇಕಾಗಿರುತ್ತೆ. ಸೊ ಈ ಶುಡ್ ಬಿ ಫ್ಲೆಕ್ಸಿಬಲ್ ಟು ಲಿಸನ್ ಟು ದ ಪ್ರಾಬ್ಲಮ್ಸ್ ಆಫ್ ದ ಎಂಪ್ಲಾಯೀಸ್, ಪ್ರಾಬ್ಲಮ್ಸ್ ಆಫ್ ದ ಸಬ್ ಮ್ಯಾನೇಜರ್ಸ್, ಪ್ರಾಬ್ಲಮ್ಸ್ ಆಫ್ ದ ಅಕೌಂಟೆಂಟ್ಸ್, ಈ ರೀತಿ. ಉದಾಹರಣೆಗೆ ಕಾಲೇಜ್ ವಿಭಾಗನ ತೊಗೊಳೋದಾದರೆ ಸೊ ಲೆಕ್ಚರರ್ ಈಸ್ ಟು ಏಬಲ್ ಟು ಲಿಸನ್ ಟು ಆಲ್ ದ ಸ್ಟೂಡೆಂಟ್ಸ್. ಬ್ರೈಟ್ ಸ್ಟೂಡೆಂಟ್ ಇರ್ಬೋದು, ವೀಕ್ ಸ್ಟೂಡೆಂಟ್ ಇರ್ಬೋದು, ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಅವರು ಮಾತುಗಳನ್ನು ಕೇಳಿಸ್ಕೊಳುವಂತಹ ತಾಳ್ಮೆ ಅವರಲ್ಲಿ ಇರಬೇಕಾಗತ್ತೆ. ಸೊ ಟು ಹ್ಯಾಂಡಲ್ ದ ಕ್ಲಾಸ್ ಪ್ರಾಜೆಕ್ಟ್ ಅಂತ ಅಂದಾಗ ಟು ಮೇಕ್ ದ ಸ್ಟೂಡೆಂಟ್ ಅಟೆಂಟಿವ್ ಟು ದ ಕ್ಲಾಸ್, ಆ ರೀತಿ ಆದಾಗ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು. ದೀಸ್ ಆರ್ ದ ಸ್ಕಿಲ್ಸ್
which is required for the project manager. The role of the project manager, he has to flexible and adaptive to certain circumstances and able or willing to develop most of his time to planning and controlling. ಈಗ ಪ್ಲ್ಯಾನನ್ನು ಚೇಂಜ್ ಮಾಡಬೇಕಾಗತ್ತೆ. ಉದಾಹರಣೆಗೆ ಬ್ರಿಡ್ಜ್ ಕಟ್ಟುತ್ತಾ ಇರ್ತೀರಾ, ಅಥವಾ ಒಂದು ಯಾವುದೋ ಒಂದು ಸರ್ಕ್ಯೂಟ್ನ ಅಥವಾ ಯಾವುದೋ ಒಂದು ಮೆಕ್ಯಾನಿಕಲ್ ವರ್ಕ್ಶಾಪಲ್ಲಿ ನೀವು ಡಿಸೈನ್ ಮಾಡ್ತಾ ಇರ್ತೀರಾ. ಕಸ್ಟಮರು ಅಥವಾ ಕನ್ಸ್ಯೂಮರ್ ಏನೋ ಅಂತ ಹೇಳಿರ್ತಾನೆ. ಸೊ ಒಂದು ವಾರದಲ್ಲಿ ನೀವು ಡಿಸೈನ್ ಮಾಡಿರ್ತೀರ, ಅದಾದ ಮೇಲೆ ಮತ್ತೆ ಕಸ್ಟಮರ್ ಅಥವಾ ಕನ್ಸ್ಯೂಮರ್ ಹೇಳ್ತಾನೆ, ಈ ಸ್ವಲ್ಪ ಡಿಸೈನನ್ನು ಚೇಂಜ್ ಮಾಡಿ, ಈ ಸ್ವಲ್ಪ ಡಿಸೈನ್ ಈ ರೀತಿ ಇರಬೇಕಾಗಿರುತ್ತೆ. ಟೀತ್ ಅಂದರೆ 16 ಟೀತ್ ಬದಲು 32 ಟೀತ್ ಇರುವಂತಹ ಗೇರನ್ನು ಡಿಸೈನ್ ಮಾಡಿ. ಸೊ ರೇಷಿಯೋ ಆಫ್ ದ ಟೀತ್ ರೇಷಿಯೋ ಯಾವ ರೀತಿ ಇರಬೇಕು. ವೆಲ್ಡಿಂಗು, ಈಗ ಆರ್ಕ್ ವೆಲ್ಡಿಂಗ್ ಬೇಡ, ಸ್ಪಾಟ್ ವೆಲ್ಡಿಂಗ್ ಮಾಡಿ ಅಂತ ಹೇಳ್ಬೋದು. ಈ ರೀತಿ ಬೇರೆ ಬೇರೆ ಸರ್ಕಮ್ಸ್ಟೆನ್ಸಸ್ಸಲ್ಲಿ ದ ಪ್ರಾಜೆಕ್ಟ್ ಮ್ಯಾನೇಜರ್ ಮಸ್ಟ್ ಬಿ ಏಬಲ್ ಟು ಅಡ್ಜಸ್ಟ್ ಮತ್ತು ಏಬಲ್ ಟು ವಿಲ್ಲಿಂಗ್ ಟು ಡೆವಲಪ್ ದ ಮೋಸ್ಟ್ ಆಫ್ ಹಿಸ್ ಟೈಮ್. ಅವರ ಸಮಯವನ್ನು ಇದಕ್ಕೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟರು ಡೆಡಿಕೇಟೆಡ್ ಆಗಿ ಪ್ಲಾನಿಂಗ್ ಮತ್ತು ಕಂಟ್ರೋಲಿಂಗಲ್ಲಿ ಮಾಡಬೇಕಾಗುತ್ತೆ. ಸೊ ಸಡನ್ನಾಗಿ ಪ್ರೊಡಕ್ಷನನ್ನು ನಿಲ್ಲಿಸಿ ಬೇರೆ ಡಿಸೈನನ್ನು ಚೇಂಜ್ ಮಾಡಿ ಮತ್ತೆ ಪ್ರೊಡಕ್ಷನನ್ನು ಶುರು ಮಾಡಬೇಕಾಗತ್ತೆ. ಎಫೆಕ್ಟಿವ್ನೆಸ್ ಆ್ಯಂಡ್ ಇಂಟಿಗ್ರೇಟರ್ ಆಫ್ ಪ್ರಾಜೆಕ್ಟ್ ಪರ್ಸನಲ್. ಓಕೆ, ಅವರೇ ವೈಯಕ್ತಿಕವಾಗಿ ಎಫೆಕ್ಟಿವ್ ಆಗಿ ಮಾಡೋ ಅಂಥ ಕೆಪಾಸಿಟಿ ಇರಬೇಕಾಗತ್ತೆ. ಸೊ ಆಂಬಿಷನ್, ಆ್ಯಕ್ಟಿವಿಟಿ, ಫೋರ್ಸ್ಫುಲ್ನೆಸ್ ಈ ರೀತಿಯಾಗಿ ಅಂದರೆ ಸೊ ಆಂಬಿಷನಿಸ್ಟ್ ಅಂದರೆ ಉದಾಹರಣೆಗೆ ನಾವು ಯಾವುದೋ ಒಂದು ಗೋಲ್ನ ರೀಚ್ ಆಗಬೇಕಂದ್ರೆ ಅದಕ್ಕೆ ಪೂರಕವಾದ ತಯಾರಿ ಮತ್ತು ಡೆಡಿಕೇಷನ್ನ ಅವಶ್ಯಕತೆ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಆ್ಯಕ್ಟಿವಿಟಿಗಳನ್ನು ಮಾಡಬೇಕಾಗುತ್ತೆ. ಸೊ ಫೋರ್ಸ್ಫುಲ್ನೆಸ್ ಕಂಪಲ್ಸರಿಯಾಗಿ ಮಾಡಿ. ಈಗ ಉದಾಹರಣೆಗೆ ಕಂಪಲ್ಸರಿಯಾಗಿ ನಿಮಗೆ ಕ್ಲಾಸ್ ಅಟೆಂಡ್ ಆಗಿ ಅಂತ ಹೇಳ್ಬೋದು, ಅಥವಾ ಕಂಪಲ್ಸರಿಯಾಗಿ ಎಕ್ಸಾಮ್, ನೀವು ಆರೋಗ್ಯ ಸರಿ ಇಲ್ದಿದ್ರೂ ಪರವಾಗಿಲ್ಲ, ನೀವು ಸ್ವಲ್ಪ ಮುಂಜಾಗ್ರತೆ ವಹಿಸಿ ದಯವಿಟ್ಟು ಎಕ್ಸಾಮನ್ನು ಅಟೆಂಡ್ ಮಾಡಿ ಅಂತ ಹೇಳ್ಬೋದು. ಅಟೆಂಡ್ ಮಾಡೋದ್ರಿಂದ ಪಾಸ್ ಅಥವಾ ಫೇಲ್ ಎರಡೂ ಚಾನ್ಸ್ ಇದೆ. ಅಟೆಂಡ್ ಮಾಡ್ದಲೇ ಇದ್ದರೆ ಫೇಲ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ಬೇರೆ ರೋಲ್ಸ್ ಏನಪ್ಪ ಅಂದರೆ ಏಬಲ್ ಟು ಐಡೆಂಟಿಫೈ ದ ಪ್ರಾಬ್ಲಮ್ಸ್ ಅಹೆಡ್, ಅಂದರೆ ಮುಂದೆ ಆಗುವಂಥ ತೊಂದರೆಗಳನ್ನು ಕೂಡಲೇ ಈಗಲೇ ಪ್ರಿಡಿಕ್ಟ್ ಮಾಡುವಂಥ ಕೆಪಾಸಿಟಿ ಇರ್ಬೋದು. ಸೊ ಅಲ್ಲಿ ಈಗ ಬಸ್ ಡ್ರೈವರು ಒಂದು ಪ್ರಾಜೆಕ್ಟ್ ಒಂದು ಕಡೆಯಿಂದ ಮತ್ತೊಂದು ಕಡೆ, ಈಗ ಚಿಕ್ಕಮಂಗ್ಳೂರಿಂದ ಮಂಗಳೂರಿಗೆ ಹೋಗಬೇಕಾಗುತ್ತೆ, ಥ್ರೂ ಯಾವುದೋ ಒಂದು ಘಾಟ್ ಸೆಕ್ಷನಲ್ಲಿ ಹೋಗಬೇಕಾಗತ್ತೆ. ಸೊ ಅಪೋಸಿಟ್ ವೆಹಿಕಲ್ ಬಂದಾಗ ಸ್ಪೀಡ್ ಬ್ರೇಕನ್ನು ಯಾವ ರೀತಿ ಹಾಕಬೇಕು, ಮುಂದೆನೇ ಪ್ರಿಡಿಕ್ಟ್ ಮಾಡಿ ಟರ್ನಿಂಗ್ ಆಗೋದಕ್ಕಿಂತ ಮುಂಚೆನೇ ಸ್ಟಾಪ್ ಮಾಡಬೇಕಾಗತ್ತೆ, ಸ್ಲೋ ಡೌನ್ ಮಾಡಬೇಕಾಗತ್ತೆ. ಪ್ರಾಬ್ಲಮ್ಸನ್ನು ಮುಂದೆ ಆಗುವಂಥ ತೊಂದರೆಗಳನ್ನು ಈಗಲೇ ಪ್ರಿಡಿಕ್ಟ್ ಮಾಡೋದ್ರಿಂದ ಪ್ರಾಜೆಕ್ಟು ಬೆನಿಫಿಟ್ ಆಗೋ ಸಾಧ್ಯತೆ ಇರುತ್ತೆ. ದೀಸ್ ಆರ್ ದ ಕೇಪಬಿಲಿಟೀಸ್ ಆಫ್ ದ ಪ್ರಾಜೆಕ್ಟ್ ಮ್ಯಾನೇಜರ್. ವಿಲ್ಲಿಂಗ್ ಟು ಟೇಕ್ ದ ಡಿಸಿಷನ್ಸ್ ಮತ್ತು ಅಕ್ಸೆಪ್ಟಬಲ್ಸ್ ಟು ದ ಟೀಮ್. ಬೇರೆಯವರು ಟೀಮ್ ಮೆಂಬರ್ಸ್ ಏನಾದರೂ ಹೇಳಿದಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ವ್ಯಕ್ತಿತ್ವವನ್ನು ಪ್ರಾಜೆಕ್ಟ್ ಮ್ಯಾನೇಜರ್ ಡೆವಲಪ್ ಮಾಡ್ಕೊಂಡಿರಬೇಕು. ಸೊ ಏಬಲ್ ಟು ಮೇಂಟೈನ್ ಪ್ರಾಪರ್ ಬ್ಯಾಲೆನ್ಸ್ ಇನ್ ದ ಯೂಸ್ ಆಫ್ ಟೈಮ್. ಸೊ ಕೆಲವೊಂದು ಸತಿ ತುಂಬ ಲೀನಿಯನ್ಸ್ ಕೊಡೋದು, ಕೆಲವೊಂದು ಸತಿ ತುಂಬ ಸ್ಟ್ರಿಕ್ಟ್ ಆಗಿರೋದು, ಈ ರೀತಿ ಮಾಡೋದ್ರ ಬದಲು ಸೊ ಏಬಲ್ ಟು ಬ್ಯಾಲೆನ್ಸ್. ಕೆಲವೊಂದು ಸಂದರ್ಭಗಳಲ್ಲಿ ರಜಾ ಅವಶ್ಯಕತೆ, ಈಗ ಉದಾಹರಣೆಗೆ ಕೊರೋನಾ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಮೇಸ್ಟ್ರುಗಳಿಗೆ ವರ್ಕ್ ಫ್ರಮ್ ಹೋಮ್ ಅಥವಾ ಲರ್ನ್ ಫ್ರಮ್ ಹೋಮ್ ಈ ರೀತಿಗೆ ಅಡ್ಜಸ್ಟ್ ಆಗಬೇಕಾದಂಥ ಸಿಚುವೇಶನ್ಸ್ ಇರುತ್ತೆ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಮತ್ತು ಉಪನ್ಯಾಸಕರು, ಸೊ ವಿ ಹ್ಯಾವ್ ಟು ಮೇಂಟೈನ್ ದ ಪ್ರಾಪರ್ ಬ್ಯಾಲೆನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಟೈಮ್. ಸೊ ಈ ರೀತಿಯಾದಂಥ ಮಲ್ಟಿ ಫೇಸ್ಡ್ ಪರ್ಸನ್ ಆಗಿರಬೇಕು, ಎಲ್ಲದಕ್ಕೂ ಅಡ್ಜಸ್ಟ್ ಆಗಿರಬೇಕು. ಸೊ ದೀಸ್ ಆರ್ ದ ಡ್ರೈವಿಂಗ್ ಅಥವಾ ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಇರುವಂತಹ ವ್ಯಕ್ತಿತ್ವಗಳು ಅಥವಾ ರೋಲ್ಸ್. ಈ ಹ್ಯಾಸ್ ಟು ಪ್ಲೇ ದ ಡಿಫ್ರೆಂಟ್ ರೋಲ್ಸ್. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದು ಪ್ರಾಜೆಕ್ಟ್ ಕನ್ಸಲ್ಟೆಂಟ್. ಸೊ ಯಾರು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಆಗ್ಬೋದು? ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಹೂ ಈಸ್ ಎಂಬಾರ್ಡೆಂಟ್ ಆಫ್ ನಾಲೆಡ್ಜ್, ಅಂದರೆ ಸೊ ಹಿ ಹ್ಯಾಸ್ ಅಕ್ವರ್ಡ್ ಸೋ ಮಚ್ ಆಫ್ ನಾಲೆಡ್ಜ್ ಇನ್ ಆ್ಯನ್ ಅಸೆಟ್ ಟು ಎವ್ರಿ ಆರ್ಗನೈಸೇಷನ್. ಒಂದು ಸಂಸ್ಥೆಗೆ ಅವರೊಂದು ಸಂಪತ್ತು ಅಥವಾ ಅವರೊಂದು ವ್ಯಕ್ತಿ, ಒನ್ ಹೂ ಹ್ಯಾವ್ ದ capabilities or one who has the abundance of knowledge, he will be called as a asset to that particular organization. ಉದಾಹರಣೆಗೆ ನಮ್ಮ ದೇಶದಲ್ಲಿ ಹೈಯೆಸ್ಟ್
ಒಂದು ಸೆಲೆಬ್ರೇಷನ್ ಅಂತ ಅಂದರೆ ಒಂದು ಅವಾರ್ಡ್ ಅಂತ ಅಂದರೆ ಭಾರತ ರತ್ನ. ಸೊ ಯಾರಿಗೆ ಭಾರತ ರತ್ನ ಅಂತ ಅವಾರ್ಡ್ ಮಾಡ್ತಾರೋ ದೇ ವಿಲ್ ಬಿ ಕನ್ಸಿಡರ್ ಆಸ್ ಎ ಅಸೆಟ್ ಆಫ್ ದ ನೇಷನ್. ಅವರು ನಮ್ಮ ದೇಶದ ಆಸ್ತಿ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಅದೇ ರೀತಿ ಒಂದು ಸಂಸ್ಥೆಯ ಆಸ್ತಿ ಅಂತ ಹೇಳೋದಾದರೆ ಪ್ರಾಜೆಕ್ಟ್ ಮ್ಯಾನೇಜರ್, ಒಂದೊಂದು ಸತಿ ಪ್ರಾಜೆಕ್ಟ್ ಮ್ಯಾನೇಜರ್ ಚೇಂಜ್ ಆದಾಗ ಆ ಪ್ರಾಜೆಕ್ಟ್ ಅಂದರೆ ಲಾಸ್ ಅಥವಾ ಲಾಭದಾಯಕವಾಗಿ ಗ್ರೋ ಆಗುತ್ತೆ ಒಂದು ಕಂಪನಿ. ಸೊ ಹಾಗಾಗಿ ಪ್ರಾಜೆಕ್ಟ್ ಮ್ಯಾನೇಜರ್ ಮಸ್ಟ್ ಹ್ಯಾವ್ ದಟ್ ಮಚ್ ಕೆಪಾಸಿಟಿ, ದಟ್ ಮಚ್ ನಾಲೆಡ್ಜನ್ನು ಅಕ್ವೈರ್ ಮಾಡ್ಕೊಂಡಿರಬೇಕು. ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಅಂತ ಅಂದಾಗ ಯಾರನ್ನು ನಾವು ಹೋಗಿ ಅಪ್ರೋಚ್ ಮಾಡ್ತೀವಿ ಏನಾದ್ರು ಡೌಟ್ ಇದ್ದರೆ, ಸೊ ಯಾರಿಗೆ ಅದ್ರ ಬಗ್ಗೆ ತುಂಬ ನಾಲೆಡ್ಜ್ ಇರುತ್ತೆ ಅಂಥವ್ರನ್ನ ನಾವು ಹೋಗಿ ಅಪ್ರೋಚ್ ಮಾಡ್ತೀವಿ. ಅದೇ ರೀತಿ ಒಂದು ಸಂಸ್ಥೆಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಅಥವಾ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ನ ಅಪ್ರೋಚ್ ಮಾಡಬೇಕಂತಂದರೆ ಆ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಗೆ ಆ ವಿಚಾರವಾಗಿ ತುಂಬ ನಾಲೆಡ್ಜ್ ಇರಬೇಕಾಗತ್ತೆ. ಫಾರ್ ಎನಿ ಡೆವಲಪಿಂಗ್ ಕಂಟ್ರಿ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಹೋಲ್ಡ್ಸ್ ದ ಕೀ ಫಾರ್ ದ ಡೆವಲಪ್ಮೆಂಟ್. ಉದಾಹರಣೆಗೆ ಪ್ರಧಾನ ಮಂತ್ರಿ ಅಥವಾ ರಾಷ್ಟ್ರಪತಿ ಅಥವಾ ಚೀಫ್ ಮಿನಿಸ್ಟರ್ ಅವ್ರಿಗೆ ಒಂದು ಟೀಮ್ ಇರುತ್ತೆ, ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಟೀಮ್. ಸೊ ಅವ್ರಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಡ್ವೈಸರ್ ಒಬ್ಬರು ಇರ್ತಾರೆ, ಒಬ್ಬರು ಎಕನಾಮಿಕಲ್ ಅಡ್ವೈಸರ್ ಇರ್ತಾರೆ, ಪೊಲಿಟಿಕಲ್ ಅಡ್ವೈಸರ್ ಇರ್ತಾರೆ. ಈ ರೀತಿ ಅಡ್ವೈಸರ್ಸ್ ಇರ್ತಾರೆ. ದೇ ವಿಲ್ ಬಿ ಕನ್ಸಿಡರ್ ಆ್ಯಸ್ ಎ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಫಾರ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್. ಯಾವುದೋ ಒಂದು ವಿಚಾರವಾಗಿ ಒಂದು ಗೋಲಿಗೋಸ್ಕರ ಅವ್ರನ್ನ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಅಂತ ಹೇಳ್ತೀವಿ. ವಿತೌಟ್ ಎಫಿಷಿಯಂಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನೈದರ್ ಕಾಸ್ಟ್ ಕಂಟ್ರೋಲ್ ನಾರ್ ಟೈಮ್ ಕಂಟ್ರೋಲ್ ಈಸ್ ಪಾಸಿಬಲ್. ಅಂದರೆ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಆ ಸ್ಕಿಲ್ಸ್ ಇಲ್ಲ ಅಂತಂದರೆ ಪ್ರಾಜೆಕ್ಟ್ ಟೈಮ್ ಇಷ್ಟು ತಿಂಗಳೊಳಗಡೆ ಆಗಬೇಕಂತಂದರೆ ಆ ಟೈಮು ಮುಂದೂಡ್ಬೋದು, ಅಥವಾ ಕಾಸ್ಟ್ ಬಡ್ಜೆಟ್ ಏನಿರುತ್ತೆ ಇಷ್ಟರೊಳಗಡೆ ಆಗಬೇಕಂತ ಅಂದ್ಕೊಂಡಿದ್ರೆ ಆ ಕಾಸ್ಟು ಎಕ್ಸೀಡ್ ಆಗ್ಬೋದು. ಸೊ ಪ್ರಾಜೆಕ್ಟ್ ಅಂದರೆ ಈ ರೀತಿಯಾದಂತಹ ಒಂದು ನಿರ್ದಿಷ್ಟ ಸಮಯದಲ್ಲಿ ಆಗಬೇಕಾದಂತಹ ಪ್ರಾಜೆಕ್ಟು ಆಗ್ದಲೇ ಇರ್ಬೋದು, ನಿರ್ದಿಷ್ಟ ಬಡ್ಜೆಟಲ್ಲೇ ಆಗಬೇಕಾದಂಥ ಪ್ರಾಜೆಕ್ಟು ಇಟ್ ಮೇ ಎಕ್ಸಿಟ್. ಉದಾಹರಣೆಗೆ ನಮ್ಮ ಊರಲ್ಲಿ ಒಂದು ರೋಡ್ ಕನ್ಸ್ಟ್ರಕ್ಷನ್ ಅಥವಾ ಒಂದು ನ್ಯಾಷನಲ್ ಹೈವೇ ಕನ್ಸ್ಟ್ರಕ್ಷನ್ ಒಂದು 100 ಕಿಲೋಮೀಟರ್ ಕನ್ಸ್ಟ್ರಕ್ಷನ್ ಆಗಬೇಕು ಅಂದ್ಕೊಂಡಿರ್ತೀವಿ. ಅದು 6 ತಿಂಗಳೊಳಗಡೆ ಆಗಬೇಕು, ಬಡ್ಜೆಟ್ಟು ಇಷ್ಟು ಕೋಟಿಗಳೆಲ್ಲ ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ. ಕಾರಣಾಂತರದಿಂದ ಅದು ಟೈಮ್ ಎಕ್ಸೀಡ್ ಆಗುತ್ತೆ. ಟೈಮ್ ಎಕ್ಸೀಡ್ ಆಗ್ತಿದ್ದಂಗೆ ಬಡ್ಜೆಟ್ಟು ಜಾಸ್ತಿ ಆಗುತ್ತೆ. ಆದರೆ ಪ್ರಾಪರ್ ಪ್ರಾಜೆಕ್ಟ್ ಮ್ಯಾನೇಜರ್ ಏನು ಮಾಡ್ತಾರೆ, ಪ್ರಾಪರ್ ಪ್ಲ್ಯಾನಿಂಗ್ ಆಗಿ ಪ್ಲ್ಯಾನ್ ಮಾಡಿ, ಅಥವಾ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ವಿಲ್ ಡೂ ದ ಎಕ್ಸಿಕ್ಯೂಷನ್ ವಿತಿನ್ ಟೈಮ್ ಆ್ಯಂಡ್ ವಿತಿನ್ ದ ಬಡ್ಜೆಟ್. ಇನ್ನು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಗೆ ಬೇರೆ ಇನ್ಯಾವ ಕ್ವಾಲಿಟೀಸ್ ಇರಬೇಕಂತ ಅಂದರೆ, ಕನ್ಸಲ್ಟೆಂಟ್ ಪ್ರೊವೈಡ್ ದ ಗೈಡೆನ್ಸ್ ಆ್ಯಸ್ ವೆಲ್ ಆಸ್ ಎ ಡೈರೆಕ್ಷನ್ ಟು ದ ಪ್ರಾಜೆಕ್ಟ್. ಈಗ ಇನ್-ಹೌಸ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಇರ್ಬೋದು ಅಥವಾ ಎಕ್ಸ್ಟರ್ನಲ್ ಕನ್ಸಲ್ಟೆಂಟ್ ಇರ್ಬೋದು. ಸೊ ದೇ ಹ್ಯಾವ್ ವಾಟ್ ಈಸ್ ದೇರ್ ರೋಲ್ ಈಸ್ ದೇ ಹ್ಯಾವ್ ಟು ಗೈಡ್ ದ ಪ್ರಾಜೆಕ್ಟ್ ಆ್ಯಂಡ್ ಆಸ್ ವೆಲ್ ಆಸ್ ಗಿವ್ ದ ಡೈರೆಕ್ಷನ್ ಟು ದಟ್ ಪ್ರಾಜೆಕ್ಟ್. In fact, the consultant is a part of a project management team. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೀಮಲ್ಲಿ ಅವರು ಒಂದು ಭಾಗವಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಮೇ ಬಿ ಅವರು ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಇರ್ಬೋದು. ವಿತೌಟ್ ಎಫಿಷಿಯೆಂಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನೈದರ್ ಕಾಸ್ಟ್ ಅಥವಾ ಕಂಟ್ರೋಲ್, ಅದನ್ನೇ ಹೇಳಿದ್ದೆ ಆಗಲೇ. ಓಕೆ, ಸೊ ಸರ್ವಿಸ್ ಆಫ್ ಎ ಔಟ್ಸೈಡ್ ಕನ್ಸಲ್ಟೆಂಟ್ ಯಾವಾಗ ಬೇಕಾಗುತ್ತೆ? ಇನ್ಹೌಸ್ ಕನ್ಸಲ್ಟೆಂಟ್ ಇಲ್ದಲೇ ಇದ್ದಾಗ, ಅಥವಾ ಇನ್ಹೌಸ್ ಕನ್ಸಲ್ಟೆಂಟ್ ಇದ್ದೂ ಸಹ ಸಮ್ ಪೋರ್ಷನ್ ಆಫ್ ದ ಪ್ರಾಜೆಕ್ಟ್ ಮೇ ನೀಡ್ ಎ ಎಕ್ಸ್ಪರ್ಟೈಸ್ ಫ್ರಮ್ ದ ಔಟ್ಸೈಡ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಬಂದು ನೀಡ್ ಫಾರ್ ದ ಕನ್ಸಲ್ಟೆಂಟ್. ಯಾವಾಗ ನಮಗೆ ಕನ್ಸಲ್ಟೆಂಟ್ನ ಅವಶ್ಯಕತೆ ಇರುತ್ತೆ ಒಂದು ಪ್ರಾಜೆಕ್ಟಲ್ಲಿ? ಸೊ ಮೇ ಬಿ ಪ್ರಿಪ್ರೇಷನ್, ಈ ಪ್ರಾಜೆಕ್ಟಿಗೆ ಯಾವ ನಾಲೆಡ್ಜ್ ಇರುವಂಥವರು ಬೇಕಾಗ್ತಾರೆ, ಎಕ್ಸ್ಪರ್ಟೈಸು ಬೇಕಾಗ್ತಾರೆ. ಪ್ಲ್ಯಾನಿಂಗ್, ಒಳ್ಳೆ ಪ್ಲ್ಯಾನರ್ ಬೇಕಾಗ್ಬೋದು, ಒಳ್ಳೆ ಅಡ್ವರ್ಟೈಸ್ಮೆಂಟ್ ಬೇಕಾಗ್ಬೋದು, ಒಳ್ಳೆ ಎಕನಾಮಿಕಲ್ ಬ್ಯಾಲೆನ್ಸ್ ಮಾಡುವಂಥವ್ರು, ಮತ್ತು ಟಾಸ್ಕ್ ಫೋರ್ಸನ್ನು ಮ್ಯಾನೇಜ್ ಮಾಡುವಂಥವರು ಬೇಕಾಗ್ಬೋದು. ಸೊ ಒಳ್ಳೆ ಸ್ಕ್ವಾಡ್ ಬೇಕಾಗ್ಬೋದು. ಸೊ ಈ ರೀತಿಯಾದಂತಹ ವಿಚಾರಗಳನ್ನ ಬೇಕಾಗುತ್ತೆ. ಇನ್ಹೌಸಲ್ಲಿ ಮೇ ಬಿ ಒಂದು 2-3 ಜನ ಇರ್ಬೋದು, ಅಥವಾ ಪರ್ಟಿಕ್ಯುಲರ್ ಎಕನಾಮಿಕಲ್ಲಿ ಬೇಕಾಗ್ಬೋದು, ಅಥವಾ ಸಜೆಷನ್ಸ್, ಡೈರೆಕ್ಷನ್ಸ್ ಬೇಕಾಗ್ಬೋದು. ಸೊ ಬೇರೆ ಬೇರೆ ಟೀಮ್ ವರ್ಕ್ ಫೋರ್ಸನ್ನು ಹ್ಯಾಂಡ್ಲ್ ಮಾಡುವಂಥವ್ರು ಬೇಕಾಗ್ಬೋದು. ಉದಾಹರಣೆಗೆ ಒಂದು ಮನೆ ಕಟ್ಟಬೇಕಾದ್ರೆ, ಸೊ ವರ್ಕ್ ಫೋರ್ಸ್ ಲೇಬರ್ಸು ಇಟ್ಟಿಗೆಗಳನ್ನು ಜೋಡಿಸುವಂಥವ್ರು, ಮಡ್ಡಿ ಕಲಿಸುವಂಥವ್ರು, ಸೊ ಅದ್ರ ಜೊತೆ ಬಾರ್ ಬೆಂಡರ್ ಇರ್ಬೋದು, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ ವೈರಿಂಗ್ ಹ್ಯಾಂಡ್ಲು ಮಾಡುವಂತಹ ಒಂದು ಟೀಮ್.
So there are different teams. So we require so many that type of consultants. Okay, so first we have to do what we have to do, ಪ್ರಿಪ್ರೇಷನ್ ಆಫ್ ಲಿಸ್ಟ್ ಆಫ್ ಕನ್ಸಲ್ಟೆಂಟ್ಸ್, ಯಾರೆಲ್ಲ ನಮಗೆ ಬೇಕಾದಂಥ ಕನ್ಸಲ್ಟೆಂಟ್ಸ್ ಇದ್ದಾರೆ. ಸ್ಕೋಪ್ ಆಫ್ ಸರ್ವಿಸ್, ಯಾರ್ಯಾರಿಂದ ಯಾವ್ಯಾವ ಸರ್ವಿಸ್ ಬೇಕಾಗುತ್ತೆ. ಓಕೆ, ಪ್ರಿಪ್ರೇಷನ್ ಆಫ್ ದ ಟೆಂಡರ್ ಡಾಕ್ಯುಮೆಂಟ್, ಅಂದರೆ ಡಾಕ್ಯುಮೆಂಟೇಷನ್. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಇಂಡಸ್ಟ್ರಿ ಮಾತಾಡೋದಾದರೆ, ಒಂದು ಮೆಗಾ ಪ್ರಾಜೆಕ್ಟನ್ನು ಮಾಡಬೇಕಾದಾಗ ವಿ ರಿಕ್ವೈರ್ ದ ಡಾಕ್ಯುಮೆಂಟೇಷನ್. ಯಾರಿಗೆ ಈ ಟೆಂಡರ್ನ ಕೊಡಬೇಕು, ಅವ್ರಿಗೆ ಬ್ಯಾಕ್ಗ್ರೌಂಡ್ ಎಕ್ಸ್ಪೀರಿಯನ್ಸ್ ಏನು, ಸೊ ಇದನ್ನೆಲ್ಲ ಥಿಂಕ್ ಮಾಡ್ತೀವಿ. ಇನ್ವೈಟಿಂಗ್ ಆಫರ್ಸ್ ಫಾರ್ ಲೀಡಿಂಗ್ ಕನ್ಸಲ್ಟೆಂಟ್. ಕೆಲವರು ಕನ್ಸಲ್ಟೆಂಟ್ಸ್ಗೆ ನಾವೇ ಆಫರ್ ಕೊಟ್ಟು, ನೀವು ಬೇಕು, ನಿಮಗೆ ಇಷ್ಟು ಅಮೌಂಟಲ್ಲಿ ನೀವು ಮಾಡೋದಾದರೆ ನಿಮಗೆ ಈ ರೀತಿ ಸ್ಯಾಲ್ರಿನ ಕೊಡ್ತೀವಿ. ಸೊ ಎವ್ಯಾಲ್ಯೂಯೇಷನ್ ಆಫ್ ಆಫರ್ಸ್. ಓಕೆ, ಅವಾರ್ಡ್ಸ್ ಆಫ್ ಕನ್ಸಲ್ಟೆಂಟ್ ಟು ದ ಪರ್ಟಿಕ್ಯುಲರ್, ಅಂದರೆ ಯಾವುದ್ಯಾವುದು ಪ್ರಾಜೆಕ್ಟ್ಗಳಲ್ಲಿ ಅವಾರ್ಡ್ಸನ್ನೆಲ್ಲ ಕೊಡುವ, ಅಥವಾ ಪರ್ಟಿಕ್ಯುಲರ್ ಕನ್ಸಲ್ಟೆಂಟ್ಗೆ ಕಾಂಟ್ರಾಕ್ಟ್ ಅವಾರ್ಡನ್ನು ಕೊಡಬೇಕಾಗುತ್ತೆ. ಓಕೆ, ದೀಸ್ ಆರ್ ದ ಟಾಪಿಕ್ಸ್. ಅಂದರೆ ಕನ್ಸಲ್ಟೆಂಟ್ಸ್ ಯಾವಾಗ ಬೇಕಾಗುತ್ತೆ, ನಮ್ಮ ಇನ್ನೋಸಲ್ಲಿ ಇಲ್ದಲೇ ಇದ್ದಾಗ, ಅಥವಾ ನಮಗೆ ಯಾವುದೋ ಒಂದು ವಿಚಾರದಲ್ಲಿ ಎಕ್ಸ್ಪರ್ಟೈಸ್ ಬೇಕಾದಾಗ ನಮಗೆ ಕನ್ಸಲ್ಟೆಂಟ್ ಬೇಕಾಗುತ್ತೆ. ಓಕೆ, ದೀಸ್ ಆರ್ ದ ಟಾಪಿಕ್ಸ್. ಓಕೆ, ವಾಟ್ ವಿ ಹ್ಯಾವ್ ಕವರ್ಡ್ ಟುಡೇ ವಿ ಹ್ಯಾವ್ ಕವರ್ಡ್ ಸೊ ಪ್ರಾಜೆಕ್ಟ್ ಆ್ಯಸ್ ಎ ಪ್ರೊಫೆಷನ್, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆ್ಯಸ್ ಎ ಪ್ರೊಫೆಷನ್, ಆ್ಯಂಡ್ ವೈ ವಿ ನೀಡ್, ಅಥವಾ ವಾಟ್ ಆರ್ ದ ಸ್ಕಿಲ್ಸ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ದ ಪ್ರಾಜೆಕ್ಟ್ ಕನ್ಸಲ್ಟೆಂಟ್, ಆ್ಯಂಡ್ ಆಲ್ಸೋ ವೆನ್ ವಿ ನೀಡ್ ದ ಪ್ರಾಜೆಕ್ಟ್ ಕನ್ಸಲ್ಟೆಂಟ್. ಈ 3 ಟಾಪಿಕನ್ನು ಇವತ್ತು ನಾವು ಚರ್ಚೆ ಮಾಡಿದ್ದು. ಸೊ ಅದ್ರ ಬಗ್ಗೆ ಕೆಲವೊಂದು ಪ್ರಶ್ನೆಗಳು. ಓಕೆ, ಸೊ ವಾಟ್ ಆರ್ ದ ರೂಲ್ಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್. ಸೊ ಇಲ್ಲಿ ಕೆಲವೊಂದು ಉತ್ತರಗಳಿದೆ, ಅದಕ್ಕೆ ನೀವು ಸರಿಯಾದ ಉತ್ತರ ಯಾವುದು ಅಂತ ನೀವು ಹೇಳಬೇಕಾಗುತ್ತೆ. ವೆನ್ ನೀಡ್ ಆಫ್ ಕನ್ಸಲ್ಟೆಂಟ್ ಸಿಚುಯೇಷನ್ ಅರೈಸಸ್, ಯಾವಾಗ ಕನ್ಸಲ್ಟೆಂಟ್ ಬೇಕಾಗುತ್ತೆ ಅನ್ನೋದು ವಿಚಾರ. ಓಕೆ, these are the references. Okay, thank you for listening on this particular topic. Thank you one and all.